ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಇವತ್ತು ಎಲ್ಲೋ ಹೋಗ್ಬೇಕಾದ್ರೆ ಮಾಡ್ತಿದ್ದಲ್ಲ ಅಂದ್ಕೋಬೇಡಿ. ಇವತ್ತು ನನ್ನ ಸಿಸ್ಟರ್ ಎಂಗೇಜ್ಮೆಂಟ್ಗೆ ಸ್ಯಾರಿ ಶಾಪಿಂಗ್ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ. ಬನ್ನಿ, ಟೈಮ್ ಬೇರೆ ಆಗಿಬಿಟ್ಟಿದೆ, ಕ್ಯಾಬು ಬಂದು ನಿಂತ್ಕೊಬಿಟ್ಟಿದೆ. ಸಿಗ್ತೀನಿ ಯಾವ ಥರ ಎಲ್ಲ ಸ್ಯಾರಿ ಯಾವ ಥರ ಪರ್ಚೇಸ್ ಮಾಡ್ತೀವಿ, ಎಲ್ಲಿ ತೊಗೋತೀವಿ ಅಂತ. ಲೆಟ್ ಸ್ಟಾರ್ಟ್. ಸೊ ಆ್ಯಸ್ ಯೂಶ್ವಲ್ ಗೊತ್ತು, ಹುಡುಗಿರು ಎಷ್ಟೇ ರೆಡಿಯಾದ್ರೂ ಕೆಲಸ ಮುಗಿಸಿದ್ರು ಹೊರಡೋದು ಸ್ವಲ್ಪ ಅಂತೂ ಲೇಟ್ ಆಗೇ ಆಗುತ್ತೆ. ಸೊ ನಮ್ಮದು ಕೂಡ ಇವತ್ತು ಹೋಗೋದು ಲೇಟ್ ಆಯಿತು. ಸೊ ಅವ್ರಿಗೂ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಫಸ್ಟು ಅವ್ರು ಬಂದು ಪಿಕ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಕಾರಲ್ಲೆಲ್ಲ ಹೋದರೆ ತುಂಬಾ ಟ್ರಾಫಿಕ್ ಇರುತ್ತೆ ಮತ್ತು ಪಾರ್ಕಿಂಗು ಕೂಡ ಜಾಗ ಸಿಗಲ್ಲ ಅಂತ ಹೇಳಿ ನಾನು ನಮಗೆ ಹತ್ರ ಇರೋ ಮೆಟ್ರೋ ಸ್ಟೇಷನ್ನಿಂದ ಹೊರಟೆ. ಅವರು ಅವ್ರಿಗೆ ಹತ್ರ ಇರೋ ಮೆಟ್ರೋ ಸ್ಟೇಷನ್ನಿಂದ ಬರ್ತೀವಿ ಅಂತ ಹೇಳಿದ್ರು. ಸೊ ಹಾಗೆ ನಾನು ಪಾಪು ಕೂಡ ಹೊರಟ್ವಿ. ನಾನು ಪಾಪು ಫಸ್ಟ್ ಟೈಮ್ ಇವತ್ತು ಯಾರೂ ಇಲ್ಲದೇ ಮೆಟ್ರೋ ಹತ್ಕೊಂಡು ಬಂದಿರೋದು. ಅಂಕಲ್ ಎಲ್ಲಿ, ಅವ್ವ ಎಲ್ಲಿ? ಮೆಟ್ರೋಯಿಂದ ಹೇಳ್ತೀನಿ, ಮಾಸ್ಕ್ ಯಾವ್ದು ಕೋಳಿ ಜುಟ್ಟು ಮದುವೆಗೆ ಎಂಗೇಜ್ಮೆಂಟ್ಗೆ ಚಿಕ್ಕಪೇಟೆಗೆ ಶಾಪಿಂಗ್ ಮಾಡೋಕ್ಕೆ ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ. ನೀನು ನೋಡೋಕ್ಕೆ ಅಮ್ಮ ಮಗಳಿಗೆ ಏನು ಕೆಲಸ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಎಲ್ಲೋದ್ರಿ ಇವರು? ಫಸ್ಟ್ ಅಮ್ಮನ ನಾವು ಬೇರೆ ಹೋಗಿದ್ದು ಸ್ಯಾಟರ್ಡೆ ಅನಿಸುತ್ತೆ. ಎಷ್ಟು ರಶ್ ಅಂದರೆ ಮೆಟ್ರೋಯಿಂದನೇ ಸ್ಟಾರ್ಟ್ ಆಗೋಯ್ತು ರಶ್. ಇವತ್ತು ಪಕ್ಕ ಇರುತ್ತೆ ಅಂತ. ಬಟ್ ಸಂಡೇ ಕಂಪೇರ್ ಮಾಡಿದಷ್ಟು ಏನು ಇರಲಿಲ್ಲ. ಬಟ್ ಎಲ್ಲಿ ನೋಡಿದ್ರು ಜನ ಜನ ಜನ. ಅದು ಈ ಟೈಮಲ್ಲಂತೂ ದಯವಿಟ್ಟು ಮಕ್ಕಳಿದ್ರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ಹೋಗಲೇಬೇಡಿ. ತುಂಬಾ ರಶ್ ಇರುತ್ತೆ. ನೀವು ಬೇಕಾದರೆ ಸಿಂಗಲ್ಲಾಗಿ ಯಾರಾದರೂ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಹೋಗಬೇಕು. ಚಿಕ್ಕ ಮಕ್ಕಳುಗಳೆಲ್ಲ ಕರ್ಕೊಂಡು ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದರು. ಎಕ್ಸಾಂಪಲ್ ನಾವು ಕೂಡ ಕರ್ಕೊಂಡು ಹೋಗಿದ್ವಿ. ಅಮ್ಮಂಗೆ ಹೇಳಿದ್ವಿ ನೋಡ್ಕೊ ಅಂತ, ಅವ್ರು ಒಪ್ಪಲಿಲ್ಲ. ಸೊ ಏನು ಮಾಡೋದು ಅಂತ ಕರ್ಕೊಂಡು ಹೋದ್ವಿ. ಹೋಗ್ಬೇಕಾದ್ರೆ ಏನು ಅಷ್ಟೊಂದು ಇರಲಿಲ್ಲ, ಬಟ್ ಬರಬೇಕಾದ್ರಂತೂ ತುಂಬಾ ರಶ್ ಇತ್ತು. ನನಗೊಂದೊಂದು ಸಲ ಅನಿಸೋದು ಎಲ್ಲರೂ ಚಿಕ್ಕಪೇಟೆಯಲ್ಲಿ ಕಡಿಮೆ ರೇಟ್ ಅಂತ. ಬಟ್ ಕ್ವಾಲಿಟಿ ಮಾತ್ರ ಅಷ್ಟೊಂದು ಚೆನ್ನಾಗಿರಲ್ಲ. ನಾವು ಯಾವ ಥರ ಅಮೌಂಟ್ ಕೊಟ್ಟಿರ್ತೀವೋ ಅದೇ ಥರ ಕ್ವಾಲಿಟಿ ಸಿಕ್ಕಿರುತ್ತೆ. ನನಗಂತೂ ಇದು ತುಂಬ ಸಲನೇ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅಂದರೆ ಈ ಥರ ರೋಡ್ ಸೈಡಲ್ಲೆಲ್ಲ ಮಾರ್ತಿರ್ತಾರಲ್ಲ, ಅದೆಲ್ಲ ಅಷ್ಟೊಂದು ಕ್ವಾಲಿಟಿ ಇರಲ್ಲ. ಚಿಕ್ಕಪೇಟೆ ಶಾಪಿಂಗ್ ನಾವು ಯಾವ ರೋಡಲ್ಲಿ ಇದ್ದೀವಿ ಇನ್ನೂ ಗೊತ್ತಿಲ್ಲ. ಹೆಂಗಿದೆ ಚಿಕ್ಕಪೇಟೆ? ಹೆಂಗೈತಮ್ಮ? ಚೆನ್ನಾಗೈತೆ. ಚಿಕ್ಕಪೇಟೆಗೆ ಬಂದಿದ್ದೀವಿ ನಾವು. ಕರೆಕ್ಟಾಗಿ ನಾರ್ಮಲಾಗಿ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡ್ತಾರೆ. ಐತೆ ಚಿಕ್ಕಪೇಟೆ. ಯಾವ ಶಾಪ್? ಫಸ್ಟ್ ಸುದರ್ಶನ್ ಸಿಲ್ಕ್. ಅದಾದಮೇಲೆ ಅಲ್ಲಿ ಸಿಕ್ಕಿದ್ರೆ ತೊಗೊಳೋದಿಲ್ಲ ಅಂದರೆ ಬೇರೆ ಅಂಗಡಿಗೆ ಹೋಗೋದು ಅಷ್ಟೇ. ನಾರ್ಮಲ್. ಪರ್ಟಿಕ್ಯುಲರಾಗಿ ಇದೇ ಶಾಪ್ಗೆ ಹೋಗಬೇಕು ಅಂತ ಏನು ಪ್ಲ್ಯಾನ್ ಇಲ್ಲ. ಸೊ ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲೂ ಹೋಟೆಲ್ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸೊ ಮಾರ್ನಿಂಗ್ ಎಲ್ಲರೂ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡ್ಕೊಂಡು ಬಂದಿದ್ದು. ಲಂಚ್ ಕೂಡ ಮಾಡಿರಲಿಲ್ಲ. ನಾವು ಊಟಕ್ಕೆ ಹೇಳಿದ್ನಲ್ಲ 1 ಇಲ್ಲ ಅಂದರೆ 1:30 ಅನಿಸುತ್ತೆ. ಲೇಟಾಗಿಬಿಡುತ್ತೆ ಅಂತ ಹೇಳಿ ಮನೇಲಿ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲೇ ಹೋಟೆಲ್ ಹೋಗೋಣ ಅಂದರೆ ಚಿಕ್ಕಪೇಟೆಲ್ಲಂತೂ ಈ ಥರ ಸಿಟ್ಟು ಮಾಡಿಕೊಂಡು ಮಾಡೋವಂಥ ಹೋಟೆಲ್ಗಳಂತೂ ತುಂಬ ರೇರು. ಸೊ ಅದಕ್ಕೆ ಈ ಹೋಟೆಲ್ನ 20 ಮಿನಿಟ್ಸಿಂದ ಹುಡ್ಕೊಂಡು ಬಂದ್ವಿ. ಏನಮ್ಮ ಹಂಗೆ ನೋಡ್ಕೊಂಡು ಕೂತಿದ್ಯಾ ಬಾಯ್ ಬಿಡ್ಕೊಂಡು? ಚೆನ್ನಾಗೈತಾ ಕಾಫಿ? ಊಟ ಎಲ್ಲ ಮಾಡಿಕೊಂಡು ವಾಪಸ್ ಶಾಪಿಂಗ್ ಸ್ಟಾರ್ಟ್ ಆಗಿದೆ. ಇನ್ನೂ ಶಾಪಿಂಗೇ ಮಾಡಿಲ್ಲ, ಆಲ್ರೆಡಿ 5 o'clock ಆಗಿದೆ. ಬನ್ನಿ ನೋಡೋಣ.
ಆಗಿರೋದು ಈ ಶಾಪಿಂಗ್ ಮಾಲ್ ಒಳಗಡೆ ನೋಡಿ. ಯಪ್ಪ ಹೆಂಗಿರ್ತಾರೋ ಇಲ್ಲಿ. ಸುದರ್ಶನ್ ಸಿಲ್ಕ್. ಫಸ್ಟ್ ಸುದರ್ಶನ್ ಸಿಲ್ಕಾ, ನೆಕ್ಸ್ಟು ಹೌದೌದು. ಸೊ ಇವಾಗ ಫೈನಲಿ ಸುದರ್ಶನ್ ಸಿಲ್ಕಿಗೆ ಬಂದ್ವಿ. ನಾವು ಬರಬೇಕಾದ್ರೆ ಎಲ್ಲಿಗೆ ಹೋಗಬೇಕು ಅಂತ ಅಷ್ಟೊಂದು ಐಡಿಯಾ ಇರಲಿಲ್ಲ. ಮುಂಚೆ ಎಲ್ಲ ನಾವು ಅಲ್ಲೆಲ್ಲ ಈಗ ಹೋಗ್ಬೇಕಾದ್ರೆ ಕರಿತಿರ್ತಾರೆ ನೋಡಿ, ಅಲ್ಲೆಲ್ಲ ಸೇಲ್ಸ್ ಪರ್ಸನ್ಸ್ಗಳು ನಿಂತಿರ್ತಾರಲ್ಲ, ಅವರು ಅಲ್ಲಿ ಹೇಳ್ತಾರೋ ಅಲ್ಲಿ ಹೋಗ್ಬಿಡ್ತಿದ್ವಿ. ಈ ಸಲ ಬೇಡ ಸುದರ್ಶನ್ ಸಿಲ್ಕ್ಗೆ ಹೋಗೋಣ ಅಂತ ಹೇಳಿ ತುಂಬ ಯೂಟ್ಯೂಬ್ ಬ್ಲಾಗ್ಸಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದಾಗ ಸುದರ್ಶನ್ ಸಿಲ್ಕಿಗೆ ಹೋದರೆ ಏನಪ್ಪ ಅಡ್ವಾಂಟೇಜ್ ಅಂದರೆ, ಈಗ ನಾರ್ಮಲ್ ಚಿಕ್ ಶಾಪ್ಸ್ಗೆಲ್ಲ ಹೋದರೆ ಅವ್ರು ಯಾವ ರೇಟ್ ಹೇಳ್ತಾರೋ ಅದು ತುಂಬ 1 to double, triple ಕೂಡ ಹಾಕಿರ್ತಾರೆ. ಗೊತ್ತಿಲ್ಲದಿರೋರು ಹೋದ್ರಂತೂ ತುಂಬ ಮೋಸನೇ ಆಗುತ್ತೆ ಅಂತ ಹೇಳ್ಬೋದು. ಸುದರ್ಶನ್ ಸಿಲ್ಕ್ ಬಂದರೆ ಫಿಕ್ಸ್ ರೇಟಲ್ಲಿ ಯಾವ ಬಾರ್ಗೇನು ಇರೋಲ್ಲ, ಏನೂ ಇರಲ್ಲ. ಇವಾಗ ಮಾಲ್ಗೆ ಹೋದಾಗ ಯಾವ ಥರ ರೇಟ್ ಇರುತ್ತೋ ಅದೇ ಥರ ಅಂದ್ಕೊಂಡು ಟ್ರಾನ್ಸ್ಪರೆನ್ಸಿ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ನಾನು ಫಸ್ಟ್ ಟೈಮ್ ಈ ಥರ ಸ್ಯಾರಿ ಶಾಪಿಂಗಲ್ಲೆಲ್ಲ ವೀಡಿಯೋಸ್ ಮಾಡ್ತಾಯಿದ್ದಿದ್ದು. ಅವರು ನಾರ್ಮಲಾಗಿ ಹೇಳ್ಬೋದಿತ್ತು ಆ ಸೇಲ್ಸ್ ಪರ್ಸನ್ನು, ಬಟ್ ಮಾತಾಡಿದ ರೀತಿ ಅಷ್ಟು ಚೆನ್ನಾಗಿರಲಿಲ್ಲ. ಏನೋ ನಾವು ಅವ್ರ ಶಾಪ್ಗೆ ಹೋಗ್ಬಿಟ್ಟು ಕಳ್ತನ ಮಾಡಿರೋ ಥರ ಬಿಹೇವ್ ಮಾಡ್ತಾಯಿದ್ರು. ಅದು ನನಗೊಂಚೂರು ಇಷ್ಟ ಆಗಿಲ್ಲ. ಬಟ್ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನನ್ನ ತಂಗಿಗೆ ಬೇರೆ ಇಷ್ಟ ಆಯಿತು. ನನಗೆ ಆ ಥರ ಒಂದು ಸಲ ಹೋದ ತಕ್ಷಣವೇ ಆ ಥರ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಯ್ತಲ್ಲ, ಬನ್ನಿ ಬೇರೆ ಕಡೆ ಹೋಗೋಣ ಅಂತ ಕರ್ಕೊಂಡು ಹೋದೆ. ಬಟ್ ಅವಳಿಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಸೊ ಒಂದು ಸಲ ನೋಡ್ಕೊಂಡು ಬರೋಣ. ನೋಡಿ 6 o'clock ಆಗಿದೆ, ಎಷ್ಟು ಜನಗಳು ಬಂದಿದ್ದಾರೆ. ಸುದರ್ಶನ್ ಸಿಲ್ಕಲ್ಲಿ ನಮಗೆ ಸ್ಯಾರಿನ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಇವಾಗ ಇನ್ನೊಂದು ಅಂಗಡಿಗೆ ಬಂದಿದ್ದೀವಿ, ಸ್ಯಾರಿ ನೋಡೋಕ್ಕೆ. ಬನ್ನಿ ತೋರಿಸ್ತೀವಿ. ಇಲ್ಲಿ ತೋರಿಸ್ತಾರೋ ಏನೋ ಗೊತ್ತಿಲ್ಲ. ಇದೇ ನಾವು ಬಂದಿರೋ ಅಂಗಡಿ. ಇಲ್ಲಿ ಕಾಂಬಿನೇಷನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಹಂಗೆ ಅವಳಿಗೆ ಫಸ್ಟೇ ತಲೆಯಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಇದೇ ಕಲರ್ ಬೇಕಂತ. ಸೊ ಇನ್ನೊಂದು ಅಂಗಡಿಗೆ ಬಂದ್ವಿ. ಅಲ್ಲಿ ಕೇಳಿದ ತಕ್ಷಣವೇ ಇಲ್ಲ ಅಂತ ಹೇಳಿದ್ರು. ಅಷ್ಟೊಂದು ಚೆನ್ನಾಗಿರಲಿಲ್ಲ ಹೋದ ತಕ್ಷಣವೇ ಇಂಪ್ರೆಷನ್ ಅಂತಲೇ. ಸೊ ಚಿಕ್ಕಪೇಟೆಗೆ ಬಂದರೆ ಸ್ಯಾರಿ ಅಂಗಡೀಸ್ ಏನು ಕಡಿಮೆ ಇಲ್ಲ ಅಂತ ಹೇಳಿ ಮತ್ತೆ ಹೋಗ್ತಾ ಇದ್ವಿ. ಹಂಗೆ ನೋಡಿ ಹೊರಗಡೆ ಹೆಂಗೆ ಕರೀತಿದ್ದಾರೆ ಅಂತ. ಸೊ 3ನೇ ಅಂಗಡಿಯಲ್ಲಾದರೂ ನಾವು ಅಂದ್ಕೊಂಡಿರೋ ಕಾಂಬಿನೇಷನ್ ಸಿಗುತ್ತಾ ಅಂತ ಡೌಟಲ್ಲೇ ಹೋದ್ವಿ. ಸ್ಟಾರ್ಟಿಂಗ್ ತೋರಿಸ್ಬೇಕಾದ್ರೆ ನಾವು ಅಂದ್ಕೊಂಡಿರೋ ಕಲರ್ಸ್ ಇರ್ತಾ ಇರಲಿಲ್ಲ, ಮತ್ತೆ ಡಿಸಪಾಯಿಂಟ್ ಆಯಿತು. ಬಟ್ ಹೋಗ್ತಾ ಹೋಗ್ತಾ ಒಂದು ಸ್ಯಾರಿ ಕೂಡ ಇಷ್ಟ ಆಯಿತು. ಬನ್ನಿ ನೋಡ್ಕೊಂಡು ಬರೋಣ. ನೀನು ತಗೊಳ್ಳೋದೇನಮ್ಮ? ನಿಮ್ಮ ಅಂಗಡಿ ಹೆಸ್ರೇನು ಹೇಳಿ ಹೋಗಲಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀನಿ. ನಿಮ್ಮ ಅಂಗಡಿ ಹೆಸರು, ನಿಮ್ಮ ಅಂಗಡಿ ಹೆಸರೇನು? ಯಾವ? ಚೆನ್ನಾಗಿದೆ ಕಲೆಕ್ಷನ್ಸ್. ಬಟ್ ನಮ್ಮ ಸೀರೆ ಯಾವುದೂ ತೋರ್ಸಕ್ಕೆ ಬಿಟ್ಟಿಲ್ಲ. ತುಂಬ ಡೂಪ್ಲಿಕೇಟ್ ಮಾಡ್ತಾರಮ್ಮ, ನಾವು ಮೋಸ ಮಾಡಲ್ಲ. ಯಾಕಂದರೆ ನಾವು ಕರೆಕ್ಟ್ ಕೆಲಸ ಮಾಡಿ ಅಂಗಡಿ ಮಾಡಿದ್ರೆ ನಮಗೂ ಗೊತ್ತು, ಎಕ್ಸ್ಪೀರಿಯನ್ಸ್. ನಮ್ಮ ಮಂಡ್ಯದವ್ರು ಅಂದಾಗ ಒಂದು ಅಭಿಮಾನ ಇಲ್ಲ. ನಮ್ಮ ಸೀರೆ ಹಿಡ್ಕೊಬರ್ತದೆ ಬಿಡಿ, ಏನು ಯೋಚನೆ ಮಾಡಬೇಡಿ. ಅದಕ್ಕೆ ನಮ್ಮ ಸ್ಯಾರಿ ಫೈನಲ್ ರೇಟ್. ಇವಾಗ ನಮ್ಮ ಅಕ್ಕ ಸ್ಯಾರಿ ನೋಡ್ತಾ ಇದ್ದಾಳೆ. ಅದು ಚೆನ್ನಾಗಿದೆ ಇದು.
ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನು? ಸೌಮ್ಯ ಗೌಡ. ಅದು ಹೆಸರು ಗೊತ್ತಾಗುತ್ತೆ. ಇದು ಅಲ್ಲ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಕಣ ಬಿಡೆ ಇವೆರಡು ಯಾವ್ದಾರ ತಗೋ ಏನು ಹೊಡೆಯಲ್ಲ ಹಿಂಗೆ ಯಾವೆರಡು ಇಲ್ಲಿ ಚೆನ್ನಾಗಿದೆ ಇದೊಂಥರ ಡಿಫ್ರೆಂಟ್ ಆಗಿ ನಮ್ಮದು ಸ್ಯಾರಿ ಶಾಪಿಂಗ್ ಆಗಿದೆ ಯಾವ್ದು ತೊಗೊಂಡ್ವಿ ಅಂತ ಮನೆಗೆ ಹೋಗಿ ತೋರಿಸ್ತೀವಿ ಫಸ್ಟ್ ತಗೋತಾರೆ ಬನ್ನಿ ಹಿಂಗೆ ಹಿಂಗೆ ಲಾಭ ಕೊಟ್ಟಿದ್ದೀವಿ ಜಾಸ್ತಿನೇ ಬಿಡಿ ಈ ಬ್ಲಾಕ್ ಆಗಿದೆ ನಮ್ದು ಇನ್ನೂ ಮುಗ್ದಿಲ್ಲ ಶಾಪಿಂಗ್ ಪಾಪು ಸೊ ನಾವು ಫಸ್ಟ್ ಬಂದ ತಕ್ಷಣ ಹೋಗಿದ್ವಲ್ಲ ಸುದರ್ಶನ್ ಸಿಲ್ಕ್ಗೆ ಸೌಮ್ಯಗೆ ಅಲ್ಲೇ ಸ್ವಲ್ಪ ಸ್ಯಾರಿಗಳು ಇಷ್ಟ ಆಗಿತ್ತು ಆ ವೀಡಿಯೋಸ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ನಾನು ಕೋಪ ಮಾಡ್ಕೊಂಡು ಕರ್ಕೊಂಡು ಬಂದುಬಿಟ್ಟಿದ್ದೆ ಬಟ್ ಅವ್ರು ಆ್ಯಕ್ಚುಲಿ 2 ಸ್ಯಾರಿ ತೊಗೋಬೇಕಿತ್ತು ಹುಡುಗ ಮನೆಯಿಂದ ಒಂದು ಕೊಡಬೇಕು ನಮ್ಮ ಮನೆಯಿಂದ ಒಂದು ತೊಗೋಬೇಕಿತ್ತಲ್ಲ ಸೊ ಅಲ್ಲಿ ಆ ಶಾಪಲ್ಲಿ ಒಂದು ಸ್ಯಾರಿನ ತೊಗೊಂಡು ಬಂದ್ವಿ ಇನ್ನೊಂದು ಸ್ಯಾರಿನ ಇಲ್ಲಿ ಅವಳೊಂದು ಸ್ಟಾರ್ಟಿಂಗ್ ನೋಡಿದಾಗೆ ಇಷ್ಟ ಆಗಿತ್ತಂತ ಮತ್ತೆ ಬಂದು ಸುದರ್ಶನ್ ಸಿಲ್ಕಲ್ಲೇ ತೊಗೊಂಡು ಹೋದ್ವಿ ಆಲ್ಮೋಸ್ಟ್ 8:30 ಅನಿಸುತ್ತೆ ಶಾಪ್ ಕ್ಲೋಸಿಂಗ್ ಟೈಮೇ ಆಗೋಗಿತ್ತು ನಾನು ನೋಡಿದೆ ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಆಲ್ರೆಡಿ ಟೈಮ್ ಕೂಡ ಆಗೋಯ್ತಲ್ಲ ನಿಧಾನಕ್ಕೆ ಟೈಮ್ ಮಾಡ್ಕೊಂಡು ಮತ್ತೆ ಬರೋಣ ಅಂತ ಹೇಳಿ ಅವಳ ಶಾಪಿಂಗ್ನ ಇವತ್ತು ಕಂಪ್ಲೀಟ್ ಮಾಡಿದ್ವಿ ನಮ್ಮ ಪಾಪಗಂತೂ ತುಂಬ ಸುಸ್ತಾಗಿ ಹೋಗಿತ್ತು ಅನಿಸುತ್ತೆ ಅವಳೇನು ಜಾಸ್ತಿ ಓಡಾಡಿಲ್ಲ ಆದರೂ ನೋಡಿ ಫುಲ್ ಸುಸ್ತಾಗಿ ಒಂದು ಕಡೆ ಕುತ್ಕೊಂಡಿದ್ಲು ಸೊ ಬಿಲ್ಲಿಂಗೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಓ ಮೈ ಗಾಡ್ ಕುಬೇರನ್ ಶ್ರೀಧರ್ ಚೆನ್ನಾಗಿತ್ತು ಇಷ್ಟ ಆಯ್ತಾ ಸೀರೆ ನಿಂಗೆ ನಿನಗೆ ತಗೊಂಡಿಲ್ಲ ಪಾಪನ ಮೇಲೆ ಅಷ್ಟೇ 10 ರೂಪಾಯಿನೇ ಕಣ ತಗೋ 10 ರೂಪಾಯಿನೇ ಕಣ ತಗೋ ಯಾವ್ದು ಬೇಕಪ್ಪ ಬಲೂನು ಬೇಡ 10 ರೂಪಾಯಿ ಕೊಟ್ಟರೆ ತಗೊಳ್ಳಿ ಸಾಕು ಕೊಡಿಸ್ತಾ ಇತ್ತು ಅಲ್ಲಿ ವಿಚ್ ಕಲರ್ ಯು ವಾಂಟ್ ಕಲರ್ ಚೆನ್ನಾಗಿರೋದು ಕೊಡಿ ಬೇಡ ಅದು ಊಟ ಕೊಡ್ತಾರೆ ಕಣಪ್ಪ ಊಟ ಕೊಡ್ತಾರೆ ಬಲೂನ್ ನಮ್ಮ ಪಾಪು ಅಂತೂ ಎಲ್ಲಾದರೂ ಹೊರಗಡೆ ಬಲೂನ್ ನೋಡಿದ್ರೆ ಬಾಲ್ ನೋಡಿದ್ರೆ ಹಠ ಮಾಡ್ಕೊಂಡಿರ್ತಾಳೆ ಮನೇಲಿ ಅಷ್ಟೊಂದಿರುತ್ತೆ ಅವರು ಪಾಪುಗಳನ್ನ ನೋಡಿಕೊಂಡು ಅವರು ಕೂಡ ರೇಟ್ನ ಫಿಕ್ಸ್ ಮಾಡ್ತಾರೆ ಅನಿಸುತ್ತೆ ಬರೀ 10 ರೂಪೀಸ್ ಇರೋ ಬಲೂನ್ಗೆ 30 ರೂಪೀಸ್ 40 ರೂಪೀಸ್ ಅಂತ ಇದ್ದರು ನಾವು ಬಾರ್ಗೇನ್ ಮಾಡಿಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ ಇವಾಗ ಅಂತೂ ಇವಳು ಬುದ್ಧಿ ಬಂದಿದೆ ಅಲ್ವಾ ಏನು ನೋಡಿದ್ರು ಬೇಕು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಹಾಗೆ ಏನಾದರೂ ಇಯರಿಂಗ್ಸ್ ಏನಾದರೂ ಸಿಗುತ್ತಾ ಅಂತ ನೋಡ್ಕೊಂಡು ಹೋಗ್ತಿದ್ವಿ ಬಟ್ ಆಲ್ರೆಡಿ 8:30 ಅಲ್ವಾ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಬೇಡ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಫಾರ್ಮಾಲಿಟಿ ಕೇಳ್ತಾ ಇದ್ದಾಳೆ ನಮ್ಮ ಅಕ್ಕ ಬೇಕಾ ಕಡಲೆಕಾಯಿ ಅಂತ ಒಳ್ಳೆ ಊಟ ಕೊಡಿಸಿಲ್ವಾ ತಿಂಡಿ ಕೊಡಿಸಿಲ್ಲ ಅಂತೆಲ್ಲ ಸೊ ಟೈಮ್ ಬೇರೆ ಆಗಿತ್ತಲ್ಲ ರಶ್ ಎಲ್ಲ ಕಡಿಮೆ ಆಗಿತ್ತು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ವಿ ಆವಾಗಿಂದ ಆ ಅಂಗಡಿ ಅಂದರೆ ಜಾಸ್ತಿ ಅಂಗಡಿ ಕೂಡ ಹೋಗೋಕ್ಕಾಗಲ್ಲ ಆ ರಶಲ್ಲಿ ಅಲ್ಲಿ ಹೊರ್ಗಡೆ ನಿಂತಿರ್ತಾರಲ್ಲ ಸೇಲ್ಸ್ ಪರ್ಸನ್ಸ್ ಅವರೇ ತಲೆಗೆಲ್ಲ ಹುಳ ಬಿಟ್ಟು ಒಂದು ಅಂಗಡಿಗೆ ಹೋಗಿ ಕೂರಿಸ್ಬಿಟ್ರೆ ನಮ್ಗೆ ಮತ್ತೆ ಬೇರೆ ಅಂಗಡಿಗೆ ಹೋಗೋಕ್ಕೂ ಮನ್ಸು ಬರಲ್ಲ ಮೊನ್ನೆ ಮಾಡಿರೋ ವಿಡಿಯೋದಲ್ಲಿ ಆಯಿತು ಹೇಗಿತ್ತು ಸಕ್ಕತ್ತಾಗಿತ್ತು 2 ಸಾರಿನೂ ತುಂಬ ಚೆನ್ನಾಗಿದೆ ಮನೆಗೆ ಹೋಗ್ಬಿಟ್ಟು
ಏನಂತ ಹಾಕೋರೆ? ಚಿಕ್ಕಪೇಟೆಯವರೇ ಈ ಸೀರೆಗೆ ಇಷ್ಟು ವ್ಯಾಲ್ಯೂ ಅಂತ ತೆಗೆದು ಹಾಕಿದ್ದಾರೆ. ಅವಾಗ ನಮ್ದು ಐಡಿಯಾ ಬರುತ್ತೆ ಯಾವ ಥರ ಹೇಳ್ತಾರೆ. ಅಲ್ಲೇ ಇರು, ಬಂದೆ. ಏನದು ಪಾಪ ಚಿಕ್ಕಿದ್ರಲ್ಲಿ ಗೊಗ್ಗ ಬಮ್ಮ ನಿನ್ನ ಈ ಕಡೆ ಅವಳೆ ಬರ್ತಾಳೆ ಬಾಕಂದ ಇಲ್ಲಿ. ಹಾಂ ಚೆನ್ನಾಗಿದೆ, ಬಟ್ ಯಾವ ಡ್ರೆಸ್ಗಳು? ಸ್ಯಾರಿಗೆಲ್ಲ ಚೆನ್ನಾಗಿರುತ್ತೆ ನೋಡು. ಚೆನ್ನಾಗಿದೆ. ಇಲ್ಲ ಈ ಥರ ಏನಾದ್ರು ಎಲ್ಲದಕ್ಕೂ ಮ್ಯಾಚ್ ಆಗುತ್ತಾ? ಫ್ಯಾನ್ಸಿ ಸ್ಯಾರಿ ಚೆನ್ನಾಗಿರುತ್ತೆ. ನಿಂಗೆ ನೋಡಿ ಯಾವ್ದು ಇಷ್ಟ ರಮೇಶ್? ಅದೇ ಕಲರ್ ಸ್ಯಾರಿ ಇದೆಯಾ? ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ. ಅದೇ ಥರ ಸ್ಯಾರಿ ಇಲ್ಲ ಡ್ರೆಸ್ ಇರಬೇಕು. ಸೊ ಅಲ್ಲೇ ಹೊರಗಡೆ ಇಯರಿಂಗ್ಸ್ ಬೇಕು ಅಂತ ಹೇಳಿದ್ನಲ್ಲ, ನಾನು ಅವಾಗವಾಗ ಇಯರಿಂಗ್ಸ್ನ ತಗೋತಾ ಇರ್ತೀನಿ. ಯಾಕಪ್ಪ ಅಂದರೆ ರೀಲ್ಸ್ ಮಾಡ್ತಿರ್ತೀನಲ್ಲ, ಅದಕ್ಕೋಸ್ಕರ ಬೇಕು. ಬಟ್ ಇಲ್ಲೆಲ್ಲ ಸ್ಟೋರ್ಗೆ ಹೋದರೆ 1 to ಡಬಲ್ ರೇಟ್ ಇರುತ್ತೆ. ಚಿಕ್ಕಪೇಟೆಲೆಲ್ಲ ಇಯರಿಂಗ್ಸ್ ಕಡಿಮೆಗೆ ಸಿಗುತ್ತೆ, ಬಟ್ ಒಂದೊಂದು ಸಲ ಕ್ವಾಲಿಟಿ ಕೂಡ ಹಂಗೆ ಇರುತ್ತೆ. ಸೊ ಜಾಸ್ತಿ ಶಾಪಿಂಗ್ ಏನು ಮಾಡಿ ಮತ್ತೆ ನೆಕ್ಸ್ಟ್ ವೀಕ್ ಬರೋಣ ಅಂತ ಅಂದ್ಕೊಂಡು ಬಂದ್ಬಿಟ್ವಿ. ಆಲ್ಮೋಸ್ಟ್ ಮೆಟ್ರೋ ಸ್ಟೇಷನ್ಗೆ ಬರೋಷ್ಟರಲ್ಲಿ 9 ಆಗೋಯಿತು. ಮನೆಗೆ ಕೂಡ ನಾನು ಹೋಗಬೇಕಿತ್ತು, ಅವರು ಕೂಡ ಮನೆಗೆ ಹೋಗಬೇಕಿತ್ತು. ಸೊ ಬೇಗನೆ ಹೊರಟ್ವಿ. ಬಟ್ ಆಲ್ಮೋಸ್ಟ್ ಮನೆಗೆಲ್ಲ ಬಂದು ರೀಚ್ ಆಗೋ ನನ್ನ ಶಾಪಿಂಗ್ ಜಾಸ್ತಿ ಏನೂ ತೊಗೊಳಕ್ಕಾಗಿಲ್ಲ. ನೋಡಿ ಈ ಥರ ಇದೆ ಇಯರಿಂಗ್, 100 ರೂಪೀಸ್ ಇದು. ಸ್ವಲ್ಪ ಗ್ರೇಪ್ಸು ಮತ್ತು ಇದು ಏನಪ್ಪ ಬೆಟ್ಟದ ನೆಲ್ಲಿಕಾಯಿ ಆನ್ಲೈನಲ್ಲಿ ಬರೀ 1/4 kgಗೆ 50 ಇತ್ತು. ಇದು ನೋಡಿ ಫುಲ್ಲು 1 kg ಇದೆ ಅನಿಸುತ್ತೆ. 100 ರೂಪೀಸ್ಗೆ ಇದೊಂದು ತೊಗೊಂಡೆ. ಮತ್ತು ಇದೇನೋ ಆ್ಯಪಲ್, ಊಟಿ ಆ್ಯಪಲ್ ಅನಿಸುತ್ತೆ. ಮತ್ತು ಒಂದು ಶಾಪಿಂಗ್ ಎಲ್ಲ ಮುಗಿಯೋಷ್ಟರಲ್ಲಿ ಟೈಮ್ ನೋಡಿ ಇವಾಗ 10:30 ಆಗಿದೆ. ನಾವು ಮನೆಗೆ ಬರೋ ಅಷ್ಟರಲ್ಲಿ ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ. ನನ್ನ ತಂಗಿಗೆ ಒಂದು 2 ಸ್ಯಾರೀಸ್ ತೊಗೊಂಡ್ವಿ. ನನಗೂ ನೋಡಿದೆ, ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಮತ್ತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೆ ಅವಳಿಗೆ ಮಾತ್ರ ತೊಗೊಂಡಿದ್ದು. ಅದು ಹೇಗಿದೆ ಅಂತ ನಾನು ಇವಾಗ ಯಾವುದೂ ಶೂಟ್ ಮಾಡೋಕ್ಕಾಗಿಲ್ಲ. ಅವಳಿಗೆ ಹೇಳ್ತೀನಿ, ಆಮೇಲೆ ತೋರಿಸ್ತೀನಿ ಯಾವ ಥರ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಯಾವ ಥರ ಮಾಡಿಸ್ತಿದ್ದಾಳೆ ಅಂತ ಹೇಳಿ. ಬ್ಲೌಸ್ ಸ್ಟಿಚ್ ಆದಮೇಲೆ ತೋರಿಸ್ತೀನಿ. ಆ್ಯಂಡ್ ಸುದರ್ಶನ್ ಸಿಲ್ಕಲ್ಲಂತೂ ಹಲೋನೇ ಮಾಡಿಲ್ಲ ಅವರು ಸ್ಯಾರಿ ಎಲ್ಲ ತೋರಿಸೋದಕ್ಕೆ. ಮತ್ತು ನೆಕ್ಸ್ಟ್ ಇನ್ನೊಂದು ಶಾಪ್ಗೆ ಹೋಗಿದ್ವಿ, ಅಲ್ಲೂ ಸ್ಟಾರ್ಟಿಂಗ್ ಬೇಡ ಅಂದರು. ನಾವು ಆಮೇಲೆ ತೊಗೋತಿದ್ದೀವಿ ಅಂತ ಗೊತ್ತಾದಮೇಲೆ ತೋರಿಸೋದು, ಅದನ್ನು ಕೂಡ ಇದ್ರಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತೀರಿ. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.